ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ತುರುವೇಕೆರೆ ತಾಲೂಕಿನ ಕಸಬಾ ಹೋಬಳಿಯ ಸೋಮೇನಹಳ್ಳಿ ದಲಿತ ಕಾಲೋನಿಯಲ್ಲಿ ಅನಾರೋಗ್ಯ ಸೃಷ್ಟಿಸುತ್ತಿರುವಂತಹ ಚರಂಡಿಗಳು ಗ್ರಾಮಸ್ಥರ ಆರೋಗ್ಯಕ್ಕೆ ಭಾರಿ ಸಮಸ್ಯೆಯನ್ನು ಸೃಷ್ಟಿಸುತ್ತಿವೆ. ಕ್ವಾಂಟಿಟಿ ನೋಡ್ಲಿ ಹೊಸ ಕಟ್ಬಿಟ್ಟಿರ್ಬೇಕ ಬೇರೆ ಇದ್ ಮಾಡ್ಬಿಡ್ತೀನಿ. ಹೊಸ ಕಟ್ಟಿಲ್ಲ, ನಾನ್ ನಿಲ್ಸಿದ್ದೆ 2 ದಿವಸ ಕೆಲಸ ನಿಲ್ಸಿದ್ದೆ. ಆದ್ರೆ ಆಮೇಲೆ ನಾವ್ ಇಲ್ದಾಗ ಬಂದ್ ಮಾಡ್ಯಾರ. ಕಟ್ಟಡ ಕಿತ್ತಿಲ್ಲ, ಬರೀ ಪ್ಲಾಸ್ಟಿಕ್ ಹೊಡೆದ್ ಬಿಡ್ಬಿಡ್ರಿ. ಪ್ಲಾಸ್ಟಿಕ್ ಮಾಡ್ಯಾರ, ಕಟ್ಟಡ ಒಂಚೂರು ಕಿತ್ತಿಲ್ಲ. ಹೊಸ ಕಟ್ಟಡ ಕಟ್ಟೇ ಇಲ್ಲ. ಇದನ್ನ ಸಿಮೆಂಟ್ ಹೊಡೆದ್ಬಿಟ್ಟು ಅದಕ್ಕೆ ಪ್ಲಾಸ್ಟಿಕ್ ಮಾಡ್ಯಾರ. ಕಟ್ಟಡ ಹೊಸ ಮಾಡ್ಯಾರ ಅದೊಂದೇ. ಈ ಕಡೆ ಕಾಲರಾ, ಮಲೇರಿಯಾ, ಡೆಂಗ್ಯೂ ಮತ್ತು ಕೆಮ್ಮಿನಂತಹ ಗಂಭೀರ ಸಮಸ್ಯೆಗಳಿಂದ ಮಕ್ಕಳು ಬಳಲುತ್ತಿದ್ದಾರೆ. ಗ್ರಾಮಸ್ಥರು ಹಲವಾರು ಬಾರಿ ಪಂಚಾಯಿತಿ ಅಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಸೂಕ್ತ ಕ್ರಮ ಕೈಗೊಳ್ಳಲಾಗಲಿಲ್ಲವೆಂದು ಆಕ್ರೋಶ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ವಿಡಿಯೋನೇ ಬಂದರೆ ಏನಾದ್ರು ಅವ್ರ ಗಮನಕ್ಕೆ ಹಾಕ್ಬಿಟ್ಟು ಇದೊಂದು ನೀರು ನೀಟಾಗಿ ಹೋಗೋ ವ್ಯವಸ್ಥೆ ಮಾಡ್ಬೇಕು. ಹಳೆ ಗೋಡೆ ಪ್ಲಾಸ್ಟಿಕ್ ಮಾಡ್ಕೊಂಡು ಇರೋದು, ಪ್ಲಾಸ್ಟಿಕ್ ಮಾಡಿ ಬಿಲ್ ಕೊಟ್ಟಾರೆ. ಹೊಸ ಒಂದ್ ಕಡೆ ಗೋಡೆ ಕಟ್ಟಿ ಇನ್ನೊಂದ್ ಕಡೆ ಹಳೆ ಪ್ಲಾಸ್ಟಿಕ್ ಮಾಡ್ಯಾರೆ. ಬಿಲ್ ತಗೊಂಡು ಬಿಲ್ ಪೂರ ಬಿಲ್ ಪೇ ಮಾಡ್ಯಾರೆ. ಸ್ಥಳಕ್ಕೆ ನಮ್ಮ ವರದಿಗಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಸಂಬಂಧಪಟ್ಟ ಪಂಚಾಯಿತಿ ಅಧಿಕಾರಿಗಳು 3 ದಿನಗಳಲ್ಲಿ ಸಮಸ್ಯೆ ಪರಿಹರಿಸುವಂತೆ ಭರವಸೆ ನೀಡಿದ್ದು, ಸೋಮವಾರದವರೆಗೆ ಸಮಸ್ಯೆ ಬಗೆಹರಿಸಲಾಗುವಂತೆ ಹೇಳಿದ್ದಾರೆ. ಲ್ಯಾಬು ಸ್ವಲ್ಪ 2 ದಿವಸ 4 ದಿವಸ ಲೇಟ್ ಆಗುತ್ತೆ. ಆಕ್ಷನ್ ಪ್ಲಾನ್ ಸೇರಿಸ್ಬೇಕು. ಬಲ್ಪ್ ನಾಡ್ದು ಹಾಕ್ಸ್ತೀವಿ. ಬಲ್ಪ್ ಸರ್, ಇದು ನಿಮ್ ಗಮನಕ್ಕೆ ಬಂದಿಲ್ವಾ ಸರ್? ಇದು ನಿಮ್ ಗಮನಕ್ಕೆ ಬಂದಿಲ್ವಾ? ನಮ್ ಗಮನಕ್ಕೆ ಬಂದಿಲ್ಲಪ್ಪ. ಸರ್, ಎಷ್ಟು ವರ್ಷದಿಂದ ನೀವು ಇಲ್ಲಿ ಡ್ಯೂಟಿ ಮಾಡ್ತೀರಾ ಸರ್? 2 ವರ್ಷದಿಂದ. 2 ವರ್ಷದಿಂದನೂ ಇದು ಗಮನಕ್ಕೆ ಬಂದಿಲ್ಲ ನಿಮ್ಗೆ? ನಾವು ಒಂದ್ಸತಿ ಗಮನಕ್ಕೆ ಚರಂಡಿ ಮಾಡಿ ಎಲ್ಲ ಕ್ಲೀನ್ ಮಾಡಿಸಿದ್ವಲ್ಲ ಸರ್. ಚರಂಡಿ ನೋಡಿ, ಚರಂಡಿ ವ್ಯವಸ್ಥೆ ಹಿಂಗಿದೆ. ಕ್ಲೀನಿಂಗ್ ಇಂದ ಸ್ಟೋರೇಜ್ ಜಾಸ್ತಿ ಆಗ್ತಿದಲ್ಲ, ಅದಕ್ಕೇನ್ ಹೇಳ್ತೀರಾ ಸರ್ ನೀವು? ಆರೋಗ್ಯ ಮತ್ತೆ ನೋಡಿ ಸರ್, ಆರೋಗ್ಯ ಮತ್ತೆ ನೀರಿನ ಇದಕ್ಕಾಗಿ ಮೇಲೆಲ್ಲ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ನೀರ್ ಪಾಸ್ ಆಗ್ತಾ ಇಲ್ಲ. ತೆರವು ಮಾಡಿಸಿ ಸರ್. ನಿಮ್ಗೆ ತೊಂದರೆ ಆಗ್ತಿದ್ರೆ ಅದಕ್ಕೆ ಇದು ಮಾಡಿಸಿ. ಅದು ನಾನು ಕೇಳೋದಕ್ಕೆ ರೈಟ್ಸ್ ಇದೆಯಲ್ವಾ? ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ